ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಧ್ಯಕ್ಷರು ಹಾಗೂ ಡೈರೆಕ್ಟರ್ ಆಗಿ ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎನ್.ಎಂ. ಸುರೇಶ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಹಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಇನ್ನು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಸೇವಾ ಯೋಧ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಎನ್.ಎಂ. ಸುರೇಶ್ ಅವರ ಈ ಅದ್ಭುತ ಸಾಧನೆಗೆ ಚಿತ್ರರಂಗದ ಗಣ್ಯರು, ರಾಜಕೀಯ ಮುಖಂಡರು, ಹಿತೈಷಿಗಳು ಹಾಗೂ ಹಲವು ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿ ಶುಭ ಕೋರಿದ್ದಾರೆ. ಜೈ ಹಿಂದ್, ಒಂದೇ ಮಾತರಂ. ಇವತ್ತಿನ ದಿವಸ ನಾವು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸುರೇಶ್ ಸರ್ ಎನ್.ಎಂ. ಸುರೇಶ್ ಇವರು 7 ಅದ್ಭುತಗಳನ್ನು ತೋರಿಸಿದಂತಹ ಮಹಾನ್ ನಿರ್ಮಾಪಕರು. ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಇವರಿಗೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿಯಿಂದ ಕರ್ನಾಟಕ ಸರ್ಕಾರದಿಂದ ಇವರಿಗೆ ಕರ್ನಾಟಕ ಸಹಕಾರ ರತ್ನ ಅಂತ ಒಂದು ವಿಶೇಷ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಶುಭ ಗಳಿಗೆಯಲ್ಲಿ ನಾವು ಎನ್.ಎಂ. ಸುರೇಶ್ ಸರ್ ಅವರಿಗೆ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ಅಂತ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ವಿ. ನಮ್ಮ ರಾಯಭಾರಿಗಳು ಡಾಕ್ಟರ್ ದೊಡ್ಡರಂಗೇಗೌಡರು. ನಮ್ಮದು 23 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಫೀಸ್ ಇಲ್ಲ, ಡೊನೇಷನ್ ಇಲ್ಲ, ಯಾವುದೂ ತಗೊಳ್ಳೋದಿಲ್ಲ. ನಾನು ಕರಾಟೆಯಲ್ಲಿ ಏನು ಸಂಪಾದನೆ ಮಾಡ್ತೀನೋ ಅದರಲ್ಲಿ ಸೇವಾ ಮಾಡೋರಿಗೆ ಸನ್ಮಾನ, ಇದೇ ನಮ್ಮ ಉದ್ದೇಶ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ, ನಟ, ನಿರ್ಮಾಪಕ, ನಿರ್ದೇಶಕ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಖಜಾಂಚಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಎನ್.ಎಂ. ಸುರೇಶ್ ಅಂದರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಎನ್.ಎಂ. ಸುರೇಶ್ ಅವರಿಗೆ ಕರ್ನಾಟಕ ಸರ್ಕಾರ ಗುರುತಿಸಿ ಅವರಿಗೆ ಸಹಕಾರ ರತ್ನ ಅಂದರೆ ಬಹಳ ಅತ್ಯುನ್ನತವಾದ ಒಂದು ಶ್ರೇಷ್ಠ ಪ್ರಶಸ್ತಿಯನ್ನು ಭಾನುವಾರ ಬಾಗಲಕೋಟೆಯಲ್ಲಿ ಪ್ರದಾನ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಗಳಿಸಿ ಆಯುಷ್ಯ, ಆರೋಗ್ಯ, ಧನ ಎಲ್ಲವೂ ಸಿಕ್ಕಲಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ನಾನು ಅವರಿಗೆ ಹಾರೈಸ್ತೇನೆ. ಮುಂದಿನ ದಿನಗಳಲ್ಲಿ ಅವರ ಮಗನ ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅಂತಿದ್ದಾರೆ. ಆ ಹುಡುಗನಿಗೆ ಒಂದು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೂ, ಸಹಕಾರ ಸಚಿವರಾದ ರಾಜಣ್ಣನವರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ವಾಣಿಜ್ಯ ಮಂಡಳಿಯ ಎನ್.ಎಂ. ಸುರೇಶ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಂಥ ಅತ್ಯುನ್ನತ ಪ್ರಶಸ್ತಿ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ನಮ್ಮ ಇಡೀ ಚಿತ್ರೋದ್ಯಮದ ಪರವಾಗಿ ಅಭಿನಂದನೆಗಳು. ಜೈ ಹಿಂದ್, ಒಂದೇ ಮಾತರಂ, ಜೈ ಕನ್ನಡ. ಕನ್ನಡ ಇಲ್ಲ ಅಂತಂದರೆ ಯಾವುದೂ ಇಲ್ಲ, ಕನ್ನಡಿಗರಿಲ್ಲ ಅಂತಂದರೆ ಏನೂ ಇಲ್ಲ. ಕನ್ನಡಿಗರು ಸಾಧನೆ ಮಾಡೋದ್ರಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿ ನಿಂತ್ಕೊತಾರೆ. ನಿಜವಾಗ್ಲೂ ಸರ್, ಕರ್ನಾಟಕ ಸರ್ಕಾರ ನಿಮ್ಮನ್ನು ಇವತ್ತು ಗುರುತಿಸಿದೆ. ನೆಕ್ಸ್ಟ್ ಭಾರತ ಸರ್ಕಾರನೂ ನಿಮ್ಮನ್ನು ಗುರುತಿಸಿ ಒಳ್ಳೊಳ್ಳೆ ಪದವಿಗಳನ್ನು ಕೊಟ್ಟು ನಿಮ್ಮಿಂದ 10 ಕನ್ನಡ ಚಲನಚಿತ್ರಗಳಿಗೆ ನಿರ್ಮಾಣ ಮಾಡುವಂತಹ ಶಕ್ತಿ ಆ ತಾಯಿ ಭುವನೇಶ್ವರಿ ಕೊಡಲಿ. ಎಷ್ಟೋ ಜನಕ್ಕೆ ನೀವು ಅನ್ನದಾತರಾಗಿದ್ದೀರಾ. ಈ ಅನ್ನದಾತರ ಏನು ಕಂಟಿನ್ಯೂ ಇದೆಯೋ, ಅಣ್ಣವ್ರು ಹೇಳ್ತಾ ಇದ್ದಂಗೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನಾನು ನಿಮ್ಗೆ ಹಾರೈಸ್ತಾ ಇದ್ದೀನಿ. ಒಂದೇ ಮಾತ್ರ ಸರ್, ಒಳ್ಳೆಯದಾಗಲಿ ಸರ್. ಬಂದವರಿಗೆಲ್ಲ ಇಲ್ಲಿ ತಗೊಳ್ಳಿ. ನನಗೆ ಇವತ್ತು ಭಾಳ ಖುಷಿ ಏನಂದರೆ, ನನಗೆ ಮಲ್ಲೇಶ್ವರಂ ಸಹಕಾರ ಬ್ಯಾಂಕಲ್ಲಿ ನಾನು ಕಳೆದ 28 ವರ್ಷಗಳಿಂದ ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ ಹಾಗೂ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾಯಿದ್ದೆ. ಆ ಸೇವೆಯನ್ನು ಗುರುತಿಸಿ ನನಗೆ ಕರ್ನಾಟಕ ಸರ್ಕಾರ ಒಂದು ಪ್ರತಿಷ್ಠಿತ ಸಹಕಾರ ರತ್ನ ಅನ್ನೋ ಒಂದು ಪ್ರಶಸ್ತಿಯನ್ನು ನಿನ್ನೆ ನನಗೆ ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತದೆ. ಇದೇ ನಾಳೆ ಬೆಳಗ್ಗೆ 17/11/2024 ಭಾನುವಾರದಂದು ಬಾಗಲಕೋಟೆಯಲ್ಲಿ ಭಾಳ ಅದ್ಧೂರಿಯಾಗಿ ಸಮಾರಂಭನ ಸರ್ಕಾರ ಆಯೋಜಿಸಿದೆ. ಆ ಸಮಾರಂಭದಲ್ಲಿ ನಮಗೆಲ್ಲ ಪ್ರಶಸ್ತಿ ಪ್ರದಾನ ಮಾಡ್ತೀವಿ ಅಂತ ಸರ್ಕಾರ ನನಗೆ ಒಂದು ಲೆಟರ್ ಬಂದಿದೆ. ಭಾಳ ಸಂತೋಷ ಆಗ್ತದೆ ನನಗೆ. ನನ್ನಂಥವನಿಗೆ ನನ್ನ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ, ಅದು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಸಹಕಾರ ಸಚಿವರಾದ ರಾಜಣ್ಣ ಅವರಿಗೆ ನಾನು ಯಾವತ್ತೂ ಯಾವಾಗಲೂ ಚಿರುಣಾಗಿರ್ತೀನಿ. ನನ್ನ ಸೇವೆಯನ್ನು ಗುರುತಿಸಿ ನನ್ನಂಥವನಿಗೆ, ಅದು ನಾನು ಭಾಳ ಕಷ್ಟಪಟ್ಟು ಹಂತವಾಗಿ ನಾನು ಬೆಳೆದು ಬಂದವನು. ನಾನು ಅಲ್ಲಿ ಮಲ್ಲೇಶ್ವರಂ ಸಹಕಾರ ಬ್ಯಾಂಕಲ್ಲಿ ಮತ್ತು ಆರ್ಡರಿ ಕ್ಲರ್ಕ್ ಆಗಿದ್ದು. ನಾನು ಅಲ್ಲಿ 1985 1991 ಇದ್ದು. ಆಮೇಲೆ ರಾಜೀನಾಮೆ ಕೊಟ್ಟು ನಾನು ಸ್ವಂತ ಉದ್ಯಮ ಮಾಡಿಕೊಂಡು ಆಕಸ್ಮಿಕವಾಗಿ ನಾನು ಚುನಾವಣೆ ನಿಂತು 97ರಲ್ಲಿ ಮೊದಲನೇ ಯತ್ನದಲ್ಲೇ ಹೈಯೆಸ್ಟ್ ಲೀಡಿಂಗ್ ನನಗೆ ಗೆಲ್ಲಿಸಿ ನನಗೆ ಅಲ್ಲಿ ಚುನಾಯಿತರಾಗಿ ನಿರ್ದೇಶಕ ಮಂಡಳಿಗೆ ನನಗೆ ಕಳಿಸಿದ್ದಕ್ಕೆ
ನಾನು ನನ್ನ ಸದಸ್ಯ ಮಂಡಳಿಗೆ ಮಾನ್ಯ ಸದಸ್ಯರು ನಮ್ಮ ಮಲ್ಲೇಶ್ವರ ಸಹಕಾರ ಬ್ಯಾಂಕಿನ ಫೌಂಡರ್ ಮೆಂಬರ್ಸ್ಗಳಾಗಲಿ ಸದಸ್ಯರಿಗಾಗಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನನಗೆ ಅತ್ಯಂತ ವಿನಮ್ರತೆಯಿಂದ ಅವ್ರಿಗೆ ನಮಸ್ಕರಿಸ್ತೀನಿ, ಅವ್ರಿಗೆ ಗುರ್ಸ್ಕೊಳ್ತೀನಿ, ನೆನೆಸ್ಕೊಳ್ತೀನಿ. ಯಾಕಂದರೆ ಇಂಥ ಒಂದು ಪ್ರತಿಷ್ಠಿತವಾದ ಒಂದು ಸಹಕಾರ ಸಂಸ್ಥೆ ಸಹಕಾರ ರತ್ನ ಅನ್ನೋದು ನನಗೆ ಸಿಕ್ಕಿರೋದು ನನಗೆ ಜೀವನದಲ್ಲೇ ಒಂದು ಅತಿ ದೊಡ್ಡ ಮೈಲಿಗಲ್ಲು. ನಾನು ಯಾವಾಗಲೂ ಅದಕ್ಕೆ ಮರೆಯೋಕ್ಕಾಗೋದಿಲ್ಲ. ನಾನು ಯಾವತ್ತೂ ಚಿರುಣಾಗಿರ್ತೀನಿ. ಅದಕ್ಕೆ ನನ್ನ ಸಂಬಂಧಪಟ್ಟ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಅವ್ರಿಗೆ ನಮಸ್ಕರಿಸಲೇಬೇಕು. ಅದು ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತ ಇವತ್ತಿನ ಅಧ್ಯಕ್ಷರಾದ ಬಿ ರಮೇಶ್ವರು ಭಾಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಮಲ್ಲೇಶ್ವರ ಸಹಕಾರ ಬ್ಯಾಂಕು ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ, ಆಮೇಲೆ ಇವತ್ತಿನ ದಿನಗಳಲ್ಲಿ ಇವತ್ತೇನು ಮಲ್ಲೇಶ್ವರ ಸಹಕಾರ ಬ್ಯಾಂಕು ಕರ್ನಾಟಕದಲ್ಲೇ ಜನ ಗುರುತಿಸುವಂಥ ಒಂದು ಒಳ್ಳೆಯ ಸಂಸ್ಥೆ ಆಗಿದೆ. ಆ ಸಂಸ್ಥೆಯಿಂದ ನನಗೆ ಸಿಕ್ಕಿರೋದು ಯಾವಾಗಲೂ ಆ ಸಂಸ್ಥೆ ಬಗ್ಗೆ ನನಗೆ ಗೌರವ ಇದೆ. ಮುಂದೂ ಕೂಡ ನನ್ನ ನಿರ್ದೇಶಕ ಮಂಡಳಿ ನಾನು ಮುಂದುವರಿತಿರ್ತೀನಿ ಅಂತ ನನ್ನ ನಂಬಿಕೆ. ನನಗೆ ಯಾವಾಗಲೂ ನನ್ನ ಮೆಂಬರ್ಸ್ ನನಗೆ ಕೈ ಬಿಟ್ಟಿಲ್ಲ. ನನ್ನೆಲ್ಲ ಆತ್ಮೀಯರಿಗೆ, ಮುಖ್ಯವಾಗಿ ರಮೇಶ್ ಅವರು, ಅನಂತನವರು ಮತ್ತು ನನ್ನೆಲ್ಲ ಆಡಳಿತ ಮಂಡಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನಗೆ ಈ ಸಹಕಾರ ರತ್ನ ಸಿಕ್ಕಿರೋದು. ಎರಡನೇದಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷನಾಗಿದ್ದಾಗಲೇ ನನಗೆ ಈ ಸಹಕಾರ ರತ್ನ ಬಂದಿರೋದು ಅದು ಎರಡನೇ ಗರಿ ಅನಿಸುತ್ತೆ. ಯಾಕಂದರೆ ಇಲ್ಲೂ ಕೂಡ ನಾನು ಇಲ್ಲಿ ನಮ್ಮ ಸದಸ್ಯರುಗಳು, ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ನನಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ಅಧ್ಯಕ್ಷರಾಗಿ ಚುನಾಯಿತರಾಗಿ ಕಳೆದ 1 ವರ್ಷಗಳಿಂದ ನನ್ನ ಪ್ರಾಮಾಣಿಕದ ಸೇವೆ ಮಾಡ್ತಾಯಿದ್ದೀನಿ. ನನಗೆ ಎಲ್ಲ ಸದಸ್ಯರ ಮಿತ್ರರು ನನ್ನ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನನಗೆ ಒಂದು ಕಾಲು ವರ್ಷ ನನಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟವರಿಗೆ ಧನ್ಯವಾದಗಳು. ಯಾವಾಗಲೂ ವಾಣಿಜ್ಯ ಮಂಡಳಿ ನನ್ನ ಒಳ್ಳೆಯ ಸಮಯದಲ್ಲಿ, ಅದು ಮುಖ್ಯವಾಗಿ ನಾನು ಅಧ್ಯಕ್ಷನಾದಾಗ ನಮ್ಮಿಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡುವಂಥ ಅವಕಾಶ ಅಧ್ಯಕ್ಷನಾಗಿ ಸಿಕ್ಕಿದ್ದಕ್ಕೆ ನನ್ನ ಜೀವನದಲ್ಲೇ ದೊಡ್ಡ ಇದು. ನಾನು ಯಾವತ್ತೂ ದೇವ್ರನ್ನ ನಂಬ್ತೀನಿ. ಭಗವಂತ ನನಗೆ ಅದನ್ನು ಶಕ್ತಿ ಕೊಟ್ಟಿದ್ದಕ್ಕೆ ಆ ಭಗವಂತಿಗೆ, ನಮ್ಮ ತಂದೆ ತಾಯಿಗಳಿಗೆ, ನನ್ನೆಲ್ಲ ಸದಸ್ಯರಿಗೆ, ನಿರ್ಮಾಪಕರು, ವಿತರಕರು, ಪ್ರದರ್ಶಕರಿಗೆ ಯಾವಾಗಲೂ ನಾನು ಚಿರುಣಾಗಿರ್ತೀನಿ. ನೀವು ಕೊಟ್ಟು ನನಗೆ ಸಹಕಾರ ಕೊಟ್ಟು ಅತ್ಯಧಿಕ ಬಹುಮತ ಗೆದ್ದಕ್ಕೆ ನನಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಸಹಕಾರ ರತ್ನ ಪ್ರಶಸ್ತಿ ಭಾಗಿಯಾಗೋದಕ್ಕೆ ವಾಣಿಜ್ಯ ಮಂಡಳಿ ಕೂಡ ಒಂದು ಬೇಸ್ ಅನ್ನೋದು ಹೇಳ್ತಾ ನನಗೆ ಈ ಪ್ರಜಾಮಾರ್ಗ ಚಾನಲ್ ಮೂಲಕ ಈ ವಿಚಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇದೇ ಥರ ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಇರುವಂಥ ಕಾರ್ಯಕ್ಕೆ ತಾವೆಲ್ಲ ಸಹಕಾರ ಕೊಡ್ತೀನಿ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. NM ಸುರೇಶ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.